3 ಎಕರೆ ಹೊಲ ಸರ್. ಇದರಲ್ಲಿ ಏನದ ಅಂತಂದ್ರೆ 4200 ಬಾಳೆ ಹೆಚ್ಚಿನ ಸರ್. ಈಗ ಈ ರೀತಿಯಾಗಿ ಏನದ ಅಂತಂದ್ರೆ ಗಾಳಿದಿಂದ ಎಲ್ಲ ಗಿಡಗಳನ್ನು ಬಿದ್ದುಬಿಟ್ಟಾವ. ಏನು ಸರ್, ಇದರಲ್ಲಿ ಕಮ್ಸೆ ಕಮ್ಮಿ ಇದಕ್ಕೆ 2.5-3 ಲಕ್ಷ ರೂಪಾಯಿ ತನೂ ಕೂಡ ಖರ್ಚು ಮಾಡಿದ್ದೀನಿ. ಈಗ ನಾ 3800 4200 ಗಿಡಗಳು ಏನದ ಅದರಲ್ಲಿ ಕಮ್ಸೆ ಕಮ್ಮಿ ಏನದ ಅಂತಂದ್ರೆ 2300 ಗಿಡಗಳನ್ನು ಬಿದ್ದಿದ್ದಾವೆ. ಏನು ಸರ್, ಇದು ಸರ್ವೆ ನಂಬರ್ ಏನಿದೆ ಅಂತಂದರೆ 290/4. ಇದರಲ್ಲಿ ಸರ ಬಾಳೆ ಚೆನ್ನಾಗಿ ದುಡಿದು ಮಾಡಿ ಚೆನ್ನಾಗಿ ತಂದಿದ್ದೀವಿ. ಒಂದು ಗಿಡ ಕಮ್ಸೆ ಕಮ್ಮ 30ರಿಂದ 45 kg ತನಕ ಆಗ್ತಿತ್ತು ಸರ್. ಇವತ್ತು 1600-1800 ರೂಪಾಯಿ ಏನದ ಅಂತಂದ್ರೆ ಕ್ವಿಂಟಲ್ ಇದೆ. ಹೀಗಾಗಿ ಹಿಂಗೆಲ್ಲ ಹಾಳಾಗಿದೆ ನೋಡಿ ಸರ್. ಎಷ್ಟು ಖರ್ಚು ಮಾಡಿದ್ರಿ ಬಾಳೆಗೆ? ಇದಕ್ಕೆ ಬಾಳೆ ಖರ್ಚು ಮಾಡಿದೆ 2,96,000 ರೂಪಾಯಿ ತನಕ ಖರ್ಚು ಮಾಡಿದ್ದೀನಿ ಸರ್. ಟೋಟಲ್ ಈ ರೀತಿಯಾಗಿ ಆಗಿದೆ ನೋಡಿ ಸರ್. ಏನಾದರೂ ಸರ್ಕಾರದವರು ಸವಲತ್ತು ಇಲ್ಲ, ಈ ಸದ್ಯ ಇಷ್ಟೆಲ್ಲ ಬಾಳೆ ಹಾಳಾಗ್ಯದಲ್ಲ, ಮಳೆ ಗಾಳಿಗೆ ಏನು 2 ದಿನ ಹಿಂದ್ಗಡೆ ಇದು ನಡೆದಂಥ ಘಟನೆ ಅಂತ ಹೇಳ್ತೀರಿ. ಇದಕ್ಕೆ ಸಂಬಂಧಪಟ್ಟ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳಾಗಲಿ ಯಾರಾದರೂ ಇಲ್ಲಿಗೆ ಅಧಿಕಾರಿಗಳು ಇವತ್ತಿನ ತನೂ ಕೂಡ ಬಂದು ನೋಡಿಲ್ಲ ಸರ್. ಯಾರು ಒಬ್ಬರು ಇಲ್ಲಿಗೆ ಬಂದಿಲ್ಲ. ವಿಲೇಜ್ ಅಕೌಂಟೆಂಟ್ ಅವರಿಗೆ ನಾನು ನಿನ್ನೆ ಫೋನ್ ಮಾಡಿದೆ ಸರ್. ಅವ್ರು ಏನದ ಬೇರೆದವ್ರಿಗೆ ಕಳಿಸಿ ನಿನ್ನೆ GPS ಫೋಟೋ ಮಾಡ್ಕೊಂಡು ಹೋಗಿದ್ದಾರೆ ಸರ್. ಅದಕ್ಕೆ ನಿಮ್ಗೇನು ಸರ್ಕಾರಕ್ಕೆ ಏನು ಆಗ್ರಹ ಏನು ಮಾಡ್ತೀರಿ ಈ ರೀತಿ ಎಲ್ಲ? ರೈತರಿಗೆ ಏನದ ತೊಂದರೆ ಆಗಿರುವುದರಿಂದ, ಇಷ್ಟು ಲಾಸ್ ಆಗುವುದರಿಂದ ಏನಾದರೂ ಸಹಾಯಧನ ಕೊಡಲಿ ಅನ್ನೋ ಉದ್ದೇಶ ಇದೆ ಸರ್ ಅಷ್ಟೇ ರೈತರಿಗೆ. ಏನು ಸರ್, ಸುಮಾರು 10-14 ಲಕ್ಷ ತನಕ ಬೆಳೆ ಆಗ್ತಿತ್ತು ಸರ್. ಇವಾಗೆಲ್ಲನೂ ಕೂಡ ಪೂರ್ತಿ ಲಾಸ್ ಆಗಿದೆ, ಏನೂ ಉಳ್ಕೊಂಡಿಲ್ಲ. ಒಂದು ಬಾಳೆ ಆದರೆ 4000 ಚಿಲ್ಲರೆ ಗಿಡಗಳಲ್ಲಿ ಸುಮಾರು ಏನದ ಅಂತಂದ್ರೆ ಒಂದು 100-200 ಅಥವಾ 400 ಗಿಡಗಳು ಅಷ್ಟೇ ಉಳಿದಿರ್ತಾವೆ. ಉಳಿದಿದ್ದೆಲ್ಲ ಬಿದ್ದು ಹೋಗಿದ್ದಾವೆ, ಎಲ್ಲ ಹಾಳಾಗೋಗಿದೆ, ಎಲ್ಲ ಹಾಳಾಗ. ಇನ್ನು ಪ್ರತಿ ವರ್ಷ ಹಿಂಗಾಗ್ತಾ? ಇದೇ ವರ್ಷ ನಿಮ್ಗೆ ವರ್ಷ ಆಗಿದೆ ಸರ್, ಪ್ರತಿ ವರ್ಷ ಆಗೇ ಇಲ್ಲ. ಎಷ್ಟು ವರ್ಷದಿಂದ ಬಾಳೆ ನೀವು ನಾಟಿ ಮಾಡ್ತಾ ಇದ್ದೀರಿ? ಸುಮಾರು 10 ವರ್ಷ ಹಿಡ್ಕೊಂಡು ಬಾಳೆಯ ಒಂದು ಈ ಬೆಳೆಯನ್ನು ಮಾಡ್ತಾ ಇದ್ದೀವಿ ಸರ್. ಇಲ್ಲಿವರೆಗೆ ಯಾವುದೇ ರೀತಿ ಹಾನಿ ಆಗಿಲ್ಲ ನಿಮ್ಗೆ? ಈ ರೀತಿಯಾಗಿ ಒಳ್ಳೆ ಆದಾಯ ಬಂದದ? ಆದಾಯ ಬಂದಿದೆ ಸರ್. ಈ ವರ್ಷ ತುಂಬ ಹಾನಿ ಆಗಿದೆ ಅಂತೀರಿ? ಈ ವರ್ಷ ತುಂಬ ಹಾನಿ ಆಗಿದೆ ಸರ್. ಏನೂ ಇನ್ಕಮ್ ಆಗ್ತಾ ಇಲ್ಲ. ಎಲ್ಲ ಗಿಡಗಳನ್ನು ಪೂರ್ತಿಯಾಗಿ ಹಾಳಾಗಿ ಹೋಗಿದ್ದಾವೆ ಸರ್ ಅಷ್ಟೇ. ಈ ಕಡೆ ನೋಡ್ರಿ ಸರ್, ಈ ಕಡೆ ನೋಡ್ರಿ ಸರ್ ಹ್ಯಾಂಗೆ ಬಿದ್ದಿದ್ದಾವೆ ಗಿಡಗಳು. ಈ ಕಡೆನೂ ನೋಡ್ರಿ ಸರ್, ಎಲ್ಲ ತುಂಬ ಹಾಳಾಗಿದೆ ಸರ್. ತುಂಬ ನೋವು ಕೂಡ ಆಗ್ತಾ ಇದೆ ನಮಗೆ. ಏನು ಮಾಡೋದು?